ಸಮಾಜಮುಖಿ ಕೆಲಸನಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ತುಂಬಾ ನೋವಾಗುತ್ತೆ. ಇಲ್ಲಿ ಮಾತಾಡೋಕ್ಕೆ ಫ್ರೀಡಮ್ ಇಲ್ಲ. ಬಿಕಾಸ್ ಬಿಗ್ಗೆಸ್ಟ್ ಕ್ರಿಮಿನಲ್ಸ್ ಆರ್ ಸಿಟಿಂಗ್ ದೇ. ಸುಮ್ಮನೆ ಜನ ಒಳ್ಳೆ ಕೆಲಸ ಮಾಡ್ತಾರೆ, ಹುಡುಕಿ ಟಾರ್ಗೆಟ್ ಮಾಡ್ತಾರೆ. ನೀನು ದುಡ್ಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ನನ್ನ ಕೆಲಸ ಎಲ್ಲಿದೆ, ಹಿಸ್ ಕೆಲಸ ಎಲ್ಲಿದೆ, ಹಿಸ್ ಮೂವೀಸ್ ಆರ್ ಅಬೌಟ್ ಟು ರಿಲೀಸ್, ರೈಟ್? ಸೊ ಈ ತರ ತೊಂದರೆ ಕೊಡೋಕ್ಕೆ ಯಾರಾದ್ರೂ ಟ್ರೈ ಮಾಡ್ತಾರೆ ಅಂದ್ರೆ ಇಟ್ಸ್ ರಿಯಲಿ ಅನ್ಫಾರ್ಚುನೇಟ್. ಬಟ್ ಇದು ನೋಟಿಸ್ ಬಂದ್ಮೇಲೆ ನನಗೆ ತುಂಬಾ ಶಾಕ್ ಆಯಿತು. ಅಂದ್ರೆ ಕೋರ್ಟ್ನಲ್ಲಿ ಫೈಟ್ ಮಾಡ್ತೀನಿ, ದಟ್ ಈಸ್ ಆರ್ ರಿಸಾರ್ಟ್, ವಿಲ್ ಗಿವ್ ಅಸ್ ಜಸ್ಟಿಸ್. ಎಸ್, ಈಗಷ್ಟೇ ಚೇತನ್ ಅವ್ರ ಹತ್ರ ಮಾತಾಡಿದ್ವಿ, ಸಾಕಷ್ಟು ವಿಚಾರ ಶೇರ್ ಮಾಡ್ಕೊಂಡ್ರು. ಇದೀಗ ನನ್ನ ಜೊತೆ ಇದ್ದಾರೆ ಮೇಘ ಅವರು. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಚೇತನ್ ವೈಫ್ ಮೇಘ, ವೆಲ್ಕಮ್. ನಾನು ನಿಮ್ಮನ್ನು ಕೂರಿಸ್ಕೊಂಡಿರೋ ಕಾರಣ ಇಷ್ಟೇ, ಬಿಕಾಸ್ ನಾನು ಮೊದಲ ಬಾರಿಗೆ ಪೊಲೀಸ್ನವ್ರು ಹೇಳ್ದೆ ಚೇತನ್ನ ಕರ್ಕೊಂಡು ಹೋದಾಗ ನೀವು ಎಷ್ಟು ಪ್ಯಾನಿಕ್ ಆಗಿದ್ರಿ ಅನ್ನೋದು ಬೀಯಿಂಗ್ ಎ ಮೀಡಿಯಾ ಪರ್ಸನ್ಸ್ ನಾವೆಲ್ಲರೂ ಕೂಡ ನೋಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ತಗೊಂಡ್ರೆ ಪ್ರತಿ ಬಾರಿ ಚೇತನ್ನ ಟಾರ್ಗೆಟ್ ಮಾಡ್ತಾರೆ. ಅಂಥ ದೊಡ್ಡ ಕೇಸ್ ಮಾಡಿದವರೇ ಇವತ್ತು ಹೊರಗಡೆ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಪೊಲೀಸರು ನಮ್ಗೆ ಅವ್ರು ಸಿಗ್ತೇ ಇಲ್ಲ, ಕ್ರಿಮಿನಲ್ಸ್ ಅಂತ ರೀಸನ್ಸ್ ಕೊಟ್ಕೊಂಡು ಓಡಾಡ್ತಾರೆ. ಆದ್ರೆ ಚೇತನ್ನ ದೊಡ್ಡ ಕ್ರಿಮಿನಲ್ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ. ಬೀಯಿಂಗ್ ಎ ವೈಫ್ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಬೀಯಿಂಗ್ ಅ ಸಿಟಿಸನ್ ನಾನು ಹೇಳ್ತೀನಿ, ಯಾಕಂದರೆ ನಾನು ಇಂಡಿಯನ್ ಸಿಟಿಸನ್, ಅಷ್ಟು ವರ್ಷದಿಂದ ಇಂಡಿಯನಲ್ಲಿ ಇರ್ತೀನಿ. ನಾನು ಕೂಡ ಸಮಾಜಮುಖಿ ಕೆಲಸನಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಸೀಯಿಂಗ್ ದ ಸ್ಟೇಟ್ ಆಫ್ ಕಂಟ್ರಿ ರೈಟ್ ನಾವು ನನಗೆ ತುಂಬಾ ನೋವಾಗುತ್ತೆ ಆ್ಯಸ್ ಅ ಸಿಟಿಸನ್. ಫಸ್ಟ್ ಆಫ್ ಆಲ್ ದಟ್ ನಾನು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ವಿ ಆಸ್ ಅ ಕಂಟ್ರಿ. ಇಲ್ಲಿ ಮಾತಾಡೋಕ್ಕೆ ಫ್ರೀಡಮ್ ಇಲ್ಲ. ಆ್ಯಂಡ್ ದ ಪೀಪಲ್ ಹೂ ಆರ್ ಡೂಯಿಂಗ್ ರಿಯಲ್ ಕ್ರೈಮ್ಸ್ ಆಸ್ ಯು ಸೆಡ್ ಅಲ್ಲಿ ಹೋರಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ದೆಮ್ ಆರ್ ಸಿಟಿಂಗ್ ಇನ್ ದ ಪಾರ್ಲಿಮೆಂಟ್ ಇಟ್ ಸೆಲ್ಫ್. ಬಿಗ್ಗೆಸ್ಟ್ ಕ್ರಿಮಿನಲ್ಸ್ ಆರ್ ಸಿಟಿಂಗ್ ದೇ. ಮತ್ತೆ ಸುಮ್ಮನೆ ಜನ ಒಳ್ಳೆ ಕೆಲಸ ಮಾಡ್ತಾರೆ, ಹುಡುಕಿ ಟಾರ್ಗೆಟ್ ಮಾಡ್ತಾರೆ. ಆ್ಯಂಡ್ ಚೇತನ್ ಈಸ್ ಒನ್ ಆಫ್ ದ ವಿಕ್ಟಮ್ ಆಫ್ ದ ಸ್ಟೇಟ್. ನನಗೆ ಏನು ಹೆಮ್ಮೆ ಇದೆ ಅಂದರೆ ದಟ್ ಇನ್ಫ್ಯಾಕ್ಟ್ ಮೀ ಆಸ್ ವೆಲ್, ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಸ್ಕೇರ್ಡ್ ಬೈ ದಿಸ್, ರೈಟ್? ನನಗೆ ಗೊತ್ತು ಅವ್ರು ಏನು ಯಾವ ಪರ ಸ್ಟ್ಯಾಂಡ್ ಮಾಡ್ತಾರೆ, ಹೂ ಹೀ ಈಸ್ ವರ್ಕಿಂಗ್ ಫಾರ್. ಹೀ ಈಸ್ ನಾಟ್ ವರ್ಕಿಂಗ್ ದುಡ್ಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಹೀ ಈಸ್ ನಾಟ್ ಇವನ್ ವರ್ಕಿಂಗ್ ಫಾರ್ ಹಿಸ್ ಓನ್ ಫೇಮ್, ಯಾಕೆಂದರೆ ಮೂವಿ ಮಾಡಬೇಕಾಯಿತು ಅಂದರೆ. ಬಟ್ ಹೀ ಈಸ್ ವರ್ಕಿಂಗ್ ಫಾರ್ ದ ಪೀಪಲ್ ಹೂ ಕೆನಾಟ್ talk for themselves. So he is a voice of the people who cannot represent themselves. So ಅದಕ್ಕೆ ಇದು ಏನು ಮೆಸೇಜ್ ಆಗುತ್ತೆ ಅಂದರೆ ಸೊಸೈಟಿನಲ್ಲಿ ಗವರ್ಮೆಂಟ್ ಏನು ಮೆಸೇಜ್ ಕಳಿಸ್ತಾರೆ ಅಂದರೆ, ಯು ಶುಡ್ ನಾಟ್ ವರ್ಕ್ ಫಾರ್ ದ ಡೌನ್ ಟ್ರಾಡನ್ಸ್. ನೀವು ಆ್ಯಕ್ಟಿವಿಸಮ್ ಮಾಡಬಾರ್ದು, ನೀವು ಗೌರ್ಮೆಂಟ್ ಅಗೇನ್ಸ್ಟ್ ವಿರುದ್ಧ ಮಾತಾಡಬಾರ್ದು. ಆ ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಸೊ ನನಗೆ ತುಂಬ ನೋವಾಗುತ್ತೆ. ಅಟ್ ದ ಸೇಮ್ ಟೈಮ್ ನನ್ನ ಪರ್ಸನಲ್ ಆಗಿ ನಾನು ಯಾವಾಗಲೂ ಐ ಹ್ಯಾವ್ ಸ್ಟುಡ್ ವಿತ್ ಹಿಮ್ ಆ್ಯಂಡ್ ಸ್ಟುಡ್ ವಿತ್ ಹಿಸ್ ಫೈಟ್ ಬೇಸಿಕ್ಲಿ, ಆಸ್ ಎನ್ ಫೆಲೋ ಆ್ಯಕ್ಟಿವಿಸ್ಟ್ ಆ್ಯಂಡ್ ಆಲ್ಸೋ ಆಸ್ ಅ ವೈಫ್. ಬಟ್ ಸುಮ್ಮನೆ ಟಾರ್ಗೆಟ್ ಮಾಡಿದ್ರೆ ಅಫ್ಕೋರ್ಸ್ ಡೆಫಿನೆಟ್ಲಿ ದೇರ್ ಇಸ್ ಟು ಮಚ್ ಆಫ್ ಸ್ಟ್ರೆಸ್, ಟೆನ್ಷನ್ ಐತೆ. ಈಗ ಈ ಥರ ವೀಸಾ OCI ರದ್ದು ಮಾಡೋದಂದರೆ ನನ್ನ ಫುಲ್ ಲೈಫ್ನಲ್ಲಿ ಏನು ಮಾಡ್ಬೋದು ಅಂದರೆ ನನಗೆ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ವಾ? ಬಿಕಾಸ್ ಈಗ ನಾನು ಮದುವೆ ಆಗಿದ್ದೀನಿ, ಐ ಆಮ್ ಇಂಡಿಯನ್ ಸಿಟಿಸನ್, ಮೈ ಹೋಲ್ ಲೈಫ್ ಈಸ್ ಹಿಯರ್, ರೈಟ್? ಅವ್ರು ಇಲ್ಲಿ ಇರಲ್ಲ, ರಿಪೋರ್ಟ್ ಮಾಡ್ತಾರೆ, ಏನು ಮಾಡ್ತಾರೆ ನನಗೆ ಇನ್ನೂ ಗೊತ್ತಿಲ್ಲ ರೈಟ್ ನಾವು. ಸೊ ಹೋಲ್ ಥಿಂಗ್ ಇಸ್ ಅಂಡರ್ ದ ತುಂಬ ಟೆನ್ಷನ್ ಇದೆ, ಎಂಗ್ಸೈಟಿ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಗೊತ್ತು ದಟ್ ವಿ ಆರ್ ಡೂಯಿಂಗ್ ದ ರೈಟ್ ಥಿಂಗ್. ನಾನು ಏನು ಚೇತನ್ ಏನು ತಪ್ಪು ಮಾಡಿಲ್ಲ. ಇನ್ಫ್ಯಾಕ್ಟ್ ಹೀ ಈಸ್ ಡೂಯಿಂಗ್ ದ ರೈಟ್ ಥಿಂಗ್. ಸೊ ಸರಿ ಕೆಲಸ ಮಾಡೋಕ್ಕೆ ನೀವು ಆ ಥರ ಪನಿಷ್ ಮಾಡ್ತಾರೆ ಅಂದರೆ ನನಗೆ ಸ್ವಲ್ಪ ಜುಡಿಷರಿ ಮೇಲೆ ಸ್ವಲ್ಪ ಟ್ರಸ್ಟ್ ಇದೆ, ನಂಬಿಕೆ ಇದೆ. ಸೊ ವಿ ಆರ್ ಗೋನಾ ಫೈಟ್ ಅ ಲೀಗಲ್ ಬ್ಯಾಟಲ್. ವಿ ಆರ್ ಗೋನಾ ಸಿ ವಾಟ್ ಆಲ್ ರೆಮಿಡೀಸ್ ಆರ್. ಆ್ಯಂಡ್ ನನ್ನ ಕಾನ್ಸ್ಟಿಟ್ಯೂಷನಲ್ಲಿ ನಂಬಿಕೆ ಇದೆ. ಆ್ಯಂಡ್ ಐ ಆಮ್ ಶ್ಯೂರ್ ದಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಲ್ ಪ್ರೊವೈಡ್ ಅಸ್ ಜಸ್ಟಿಸ್. ಆ್ಯಂಡ್ ನನ್ನ ಹತ್ರ ಮಾತಾಡ್ತಾನು ನೀವು ಹೇಳ್ತಾ ಇದ್ರಿ ಮೇಘ, ಅಂದರೆ ನನ್ನ ಹತ್ರ US ವೀಸಾ ಇಲ್ಲ, ಇನ್ 15 ಡೇಸಲ್ಲಿ ಚೇತನ್ US ಹೋಗ್ಬೇಕಂದ್ರೆ ನಾನು ಏನು ಮಾಡಲಿ? ನಾನು ಇಂಡಿಯನ್ ಸಿಟಿಸನ್, ನಾನು ಅವ್ರನ್ನ ಮದುವೆ ಆಗಿದ್ದೀನಿ, ಐ ಆಮ್ ಹಿಸ್ ವೈಫ್. ನನ್ನ ಫ್ಯಾಮಿಲಿ ಇಲ್ಲಿ ಇದ್ದಾರೆ, ಫುಲ್ ಫ್ಯಾಮಿಲಿ ಇಸ್ ಹಿಯರ್. ಇನ್ಫ್ಯಾಕ್ಟ್ ಈವನ್ ಹಿಸ್ ಫ್ಯಾಮಿಲಿ ಲೈಕ್ ಅಜ್ಜಿ ಇಲ್ಲಿ ಇದ್ದಾರೆ, ಲೈಕ್ ಬ್ಯಾಂಗ್ಳೂರ್ನಲ್ಲಿ. ಸೊ ವಿಲ್ ಲುಕ್ ಆಫ್ಟರ್ ದೆಮ್ ಆಸ್ ವೆಲ್. ನನ್ನ ಕೆಲಸ ಎಲ್ಲಿದೆ, ಹಿಸ್ ಕೆಲಸ ಎಲ್ಲಿದೆ, ಹಿಸ್ ಮೂವೀಸ್ ಆರ್ ಅಬೌಟ್ ಟು ರಿಲೀಸ್, ರೈಟ್? ಸೊ ಈ ಥರ ತೊಂದರೆ ಕೊಡೋಕ್ಕೆ ಯಾರಾದರೂ ಟ್ರೈ ಮಾಡ್ತಾರೆ ಅಂದರೆ ಇಟ್ಸ್ ರಿಯಲಿ ಅನ್ಫಾರ್ಚುನೇಟ್. ಆ್ಯಂಡ್ ದ ಪರ್ಸನ್ ಹೂ ಇಸ್ ಡೂಯಿಂಗ್ ದ ಗುಡ್ ವರ್ಕ್ ಇನ್ ಸೊಸೈಟಿ, ನೀವು ಈ ಥರ ಪರ್ಸನ್ಗೆ ಈ ಥರ ಕಷ್ಟ ಕೊಡ್ತಾರೆ ಅಂದರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಆ್ಯಂಡ್ ನನಗೆ ಅಷ್ಟೇ ಇದೆ ದ ಗವರ್ಮೆಂಟ್ ಹೂ ಇಸ್ ಐ ಡೋಂಟ್ ನೋ ವೈ ದೇ ಆರ್ ಡೂಯಿಂಗ್ ದಿಸ್. ಆ್ಯಂಡ್ ಈ ಥರ ಮೆಸೇಜ್ ಪಾಸ್ ಮಾಡೋದ್ರಿಂದ ಐ ಥಿಂಕ್ ಇಟ್ಸ್ ಎಲೆಕ್ಷನ್ ಟೈಮ್. We also should know that what we are being served, and janage ಸ್ವಲ್ಪ they should think about who to vote. This is the time to reflect ourselves and to get the right person in the politics.
ಫಸ್ಟ್ ಟೈಮ್ ಈ ನೋಟಿಸ್ ಬಂದಾಗ ಅಂದ್ರೆ ಇದು 8 months ಹಿಂದೆನೆ ಇದಾಗಿದ್ರು ಕೂಡ ಈಗ ಇಲ್ಲ ನೀವು ಏನೇನೆಲ್ಲ ನಮಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ರಲ್ಲ ಅದೆಲ್ಲ ಕ್ಯಾನ್ಸಲ್ ಮಾಡಿದೀವಿ 15 days ಟೈಮು ಅಂದಾಗ ಫಸ್ಟ್ ನೀವಿಬ್ರು ಏನ್ ಮಾತಾಡ್ಕೊಂಡ್ರಿ ನೀವು ಚೇತನ್? ನೋ ವಿ ವರ್ ಪ್ರಿಟಿ ಕನ್ವಿನ್ಸ್ ಲಾಸ್ಟ್ ಟೈಮ್ ಇದ್ರೆ ನೋಟಿಸ್ ಬಂದಾಗ ನಾನು ಅನ್ಕೊಂಡೆ ದಟ್ ನಾನು ಅಷ್ಟು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ. ಜಸ್ಟಿಫಿಕೇಶನ್ ಅಂದರೆ ಇಟ್ ಇಸ್ ಅ ರಿಯಲ್ ಥಿಂಗ್ ರೈಟ್, ದಟ್ ಐ ಆಮ್ ಹಿಯರ್ ವರ್ಕಿಂಗ್ ಹಿಯರ್, ಕೆಲಸ ಇಲ್ಲಿದೆ. ಮತ್ತು ಎಲ್ಲ ಕೇಸಸಲ್ಲೂ ಹಾಕಿದ್ರು ಅಲ್ಲಿ ಎಂಟಿಟಿ ಅಂದರೆ ಏನೂ ಇಲ್ಲ, ಇದು ಎಲ್ಲ ಸುಳ್ಳಿದೆ. ಬಿಕಾಸ್ ದೇರ್ ಈಸ್ ಎನಿಥಿಂಗ್ ಹಿ ಈಸ್ ಡೂಯಿಂಗ್ ಇಸ್ ಪ್ರೋ ಇಂಡಿಯಾ ರೈಟ್. ಹಿ ಈಸ್ ಅಲ್ಲಿ ಹಾಕಿದರೆ ಡಿಸಫೆಕ್ಷನ್ ಟುವರ್ಡ್ಸ್ ಕಾನ್ಸ್ಟಿಟ್ಯೂಷನ್, ಅಲ್ಲಿ ಡಿಸಫೆಕ್ಷನ್ ಟುವರ್ಡ್ಸ್ ಕಾನ್ಸ್ಟಿಟ್ಯೂಷನ್ ಪೀಪಲ್ ಆರ್ ಸಿಟ್ಟಿಂಗ್ ಇನ್ ದ ಪಾರ್ಲಿಮೆಂಟ್, ದ ಪೀಪಲ್ ಹು ಆರ್ ಸೇವಿಂಗ್ ದ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ದೇಶದಿಂದ ಆಚೆ ಲೈಕ್ ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ವಿ ವರ್ ಕನ್ವಿನ್ಸ್ಡ್, ವಿ ವರ್ ಕ್ವೈಟ್ ಶ್ಯೂರ್ ದಟ್ ಇಟ್ ವಿಲ್ ಬಿ ಲೈಕ್ we thought that there will be some sort of justice in that, they will listen to our arguments. But ಇದು ನೋಟಿಸ್ ಬಂದಮೇಲೆ ನನಗೆ ತುಂಬ ಶಾಕ್ ಆಯಿತು. ಅಂದರೆ they said that your response was unsatisfactory and like we wrote pages about our response. So and also there was no one-to-one conversation ಇರಲಿಲ್ಲ, like meeting ಇರಲಿಲ್ಲ ಫಾರಿನ್ ರಿಜಿಸ್ಟ್ರೇಷನ್ ಆಫೀಸ್ ಜೊತೆ. ಸೊ ಈಗ ಅದೇ ನನ್ನ ಕೋರ್ಟ್ನಲ್ಲಿ ಫೈಟ್ ಮಾಡ್ತೀನಿ, ದಟ್ ಈಸ್ ಆರ್ ರಿಸಾರ್ಟ್ ಆ್ಯಂಡ್ ವಿ ಆರ್ ಶ್ಯೂರ್ ದಟ್ ಕೋರ್ಟ್ ವಿಲ್ ಗಿವ್ ಅಸ್ ಜಸ್ಟಿಸ್. ಓಕೆ, ಥ್ಯಾಂಕ್ ಯು ಮೇಘಾ. ಇಷ್ಟೊತ್ತು ಕೂತ್ಕೊಂಡು ಅಂದರೆ ನಂಗೆ ನಿಮ್ಮ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಇತ್ತು. ಬಿಕಾಸ್ ಅವ್ರ ಜೊತೆಲಿ ಅವ್ರ ಎಲ್ಲ ಕೆಲಸಗಳಲ್ಲೂ ಇಷ್ಟು ವರ್ಷದಿಂದ ಸಾಥ್ ಕೊಟ್ಟಿದ್ದೀರಾ, ಮುಂದೆ ಕೂಡ ಕೊಡ್ತೀನಿ ಅಂದ್ರಿ. ಬಟ್ ಎಲ್ಲೋ ಒಂದು ಲೆವೆಲಲ್ಲಿ ಆ್ಯಸ್ ಎ ವೈಫ್ ನೀವು ಕೂಡ ಎಂಥವ್ರಿಗಾದ್ರೂ ಪ್ಯಾನಿಕ್ ಆಗುತ್ತೆ. ಬಿಕಾಸ್ 15 days ಅಂದರೆ ಹಿಂಗೆ ಬಂದುಬಿಡುತ್ತೆ, ಹೆಂಗೆ ವಾಟ್ ನೆಕ್ಸ್ಟ್ ಅಂತ. ಸೊ ಚೇತನ್ಗೂ ನಾನು ಇದೇ ಹೇಳಿದೆ, ಬೆಸ್ಟ್ ವಿಶಸ್, ಇದು ಬೇಗ ಸಾರ್ಟ್ ಆಗಲಿ. ಬಿಕಾಸ್ ಇದರಲ್ಲಿರೋ ರೀಸನ್ಸ್ ಕೂಡ ನನಗೂ ಬಹಳ ಅನ್ಎಥಿಕಲ್ ಅನಿಸುತ್ತೆ. ಥ್ಯಾಂಕ್ ಯು for having me here.